ಫೈನಲ್ ಮಾಡ್ಕೊಳ್ಳೋಣ. 2,50,000 ಹೇಳ್ತಿದ್ದೀರಾ? ಹೌದು, 2,20,000 ಫೈನಲ್ ಮಾಡ್ಕೊಳ್ಳೋಣ. 2,20,000 ರೂಪಾಯಿಗೆ ನಿಮ್ಗೆ 2010 ಸೆಕೆಂಡ್ ಓನರ್ ವೆಹಿಕಲ್ ಸಿಗ್ತದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಯಾರ್ಯಾರು ಐಟೆನ್ ಹುಡುಕ್ತಾ ಇದ್ರೆ ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಂದು ವಿಸಿಟ್ ಮಾಡಿ ಕೂತ್ ಮಾತಾಡಿ, ನೆಗೋಸಬಲ್ ಇದ್ದೇ ಇರುತ್ತೆ ಪ್ರತಿಯೊಂದು ವೆಹಿಕಲ್. ಸರ್ ಫೈನಲ್ ಬಂದಿದ್ದು ಸರ್ 490 ರೇಂಜಲ್ಲಿ ಆಗುತ್ತೆ ಸರ್. 490 ಫೈನಲ್ ಆಗುತ್ತೆ. 50,000 ಕೊಟ್ರೆ ಲೋನ್ ಆಗುತ್ತೆ. ಬರೀ 50,000 ಕೊಟ್ರೆ ಇದು ಲೋನ್ ಗಾಡಿ ಸಿಗುತ್ತೆ. ಇನ್ ಮಿಕ್ಕಿದ್ದು ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಕೊಡ್ತೀನಿ. 4,90,000 ಹೇಳ್ತಾ ಇದಾರೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಕಾರು ಕೂಡ ನಿಮ್ಗೆ ಲೋನ್ ಅಲ್ಲಿ ಅವ್ರ ಶೋರೂಮ್ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿ ಅಂತ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಫೈನಲ್ 185 ಹೇಳಿ. 185 ಫೈನಲ್ ಮಾಡ್ಕೊಡ್ತೀರಾ? ಇದ್ರಲ್ಲಾದ್ರೆ ಏನೇನು ಫೀಚರ್ ಬರುತ್ತೆ ಸರ್? AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಫ್ರಂಟ್ ಮಾತ್ರ ಬರುತ್ತೆ 2 ಪವರ್ ವಿಂಡೋ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಇದು ಕೂಡ ಅಷ್ಟೇ. ಇದ್ರಲ್ಲಿ ಅವ್ರು ಹೇಳ್ದಂಗೆ ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್, ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಮೈಲೇಜ್ ಎಲ್ಲ ಇದು ಏನ್ ಕೊಡುತ್ತೆ ಸರ್? 2022. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವಿವತ್ತು ಮೈಸೂರಿನ ಓಂಕಾರ್ ಶೋರೂಮ್ಗೆ ಬಂದಿದ್ದೀವಿ. ಯಾರ್ಯಾರು ಹೊಸ ವರ್ಷಕ್ಕೆ ಕಾರ್ ತಗೋಬೇಕು ಅಂತ ಇಷ್ಟು ದಿನ ಪ್ಲಾನ್ ಮಾಡಿದ್ರೆ ಇಲ್ಲೂ ಕೂಡ ಬೆಸ್ಟ್ ಕಾರ್ ಸಿಗುತ್ತೆ ಅಂತಾನೆ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ಪ್ರತಿಯೊಂದು ಕಾರ್ ಬೆಲೆಯನ್ನು ನಿಮಗೆ ಕೂಡ ತಿಳಿಸ್ಕೊಡ್ತೀವಿ. ಯಾವ್ಯಾವ ಕಾರು ಯಾವ್ಯಾವ ರೇಟಲ್ಲಿದೆ ಅಂತ ತಿಳಿಸ್ಕೊಡ್ತೀವಿ. ಅವ್ರ ಹತ್ರ ಕೇಳೋಣ ಬನ್ನಿ. ಬ್ರೋ ಹೇಗಿದ್ದೀರಾ? ಆರಾಮ್ ಬ್ರೋ. ಹೌದಾ? ನಿಮ್ ಶೋರೂಮ್ ಒಂದು ಇಲ್ಲಿ ಎಷ್ಟು ವರ್ಷದಿಂದ ಇದೆ ಸರ್? ಆಲ್ಮೋಸ್ಟ್ 22 ಇಯರ್ಸ್ ಇಂದ ಇಲ್ಲೇ ಇದೆ. 22. ಈ ಬ್ರಾಂಚ್ ಇದು ಬಿಟ್ಟು ಬೇರೆ ಕಡೆ ಮೈಸೂರಲ್ಲಿ ಇದೆಯಾ? ಬ್ರಾಂಚ್ ಇನ್ನ ಏನು ಓಪನ್ ಆಗಿಲ್ಲ ಸರ್. ಪ್ರೆಸೆಂಟ್ ಇಲ್ಲೇ ಇದೆ. ಓಕೆ, ನಿಮ್ಮಲ್ಲಿ ಇವತ್ತು ಎಷ್ಟು ಕಾರ್ಗಳಿದಾವೆ? ಸ್ಟಾಕ್ ಏನಲ್ಲಿ ಸರ್ ಒಂದು 23 to 25 ವೆಹಿಕಲ್ಸ್ ಇದೆ ಸರ್. 20 ಇಂದ 25 ತನಕ ಕಾರ್ಗಳಿದ್ದಾವೆ. ಓಕೆ, ನ್ಯೂ ಇಯರ್ ಅಂತ ಏನಾದ್ರು ಆಫರ್ ಇದೆಯಾ ನಿಮ್ಮ ಶೋರೂಮ್ ಅಲ್ಲಿ? ಆಫರ್ ಅಂತ ಏನಿಲ್ಲ ಸರ್, ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ. ಓಕೆ, ಬಂದೊಂದ್ಸಲ ವೆಹಿಕಲ್ ನೋಡಿ ಬೇಕಿದ್ರೆ ಮಾತಾಡಿ. ಯಾವ ಮಾಡೆಲ್ ಮೇಲೆ ಲೋನ್ ಸಿಗುತ್ತೆ ನಿಮ್ಮ ಶೋರೂಮ್ ಅಲ್ಲಿ? 2012 ಅಬೋ ಮಾಡೆಲ್ ಮೇಲೆ 2012. ನಿಮ್ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಹೌದು ಸರ್, ಎಲ್ಲ ಲೋನ್ ಪ್ರೊಸೀಜರ್ ಇದೆ. ಓಕೆ, ಪ್ರತಿಯೊಂದು ವೆಹಿಕಲ್ದು ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾರು ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ಫಸ್ಟ್ ಕಾರ್ ಇಂದ ಪ್ರೈಸ್ ತಿಳ್ಕೊಂಡು ಅವ್ರ ಹತ್ರನೇ ರೇಟ್ ಕಾಲ್ ತಿಳ್ಕೊಳ್ಳೋಣ. ಮತ್ತೆ ಇಲ್ಲೊಂದು ಐಟನ್ ಕೂಡ ನೋಡ್ತಾ ಇರ್ಬೋದು, K53 ಬ್ಯಾಂಗ್ಳೂರ್ ವೆಹಿಕಲ್, ರೆಡ್ ಕಲರ್ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಇದ್ರ ಬಗ್ಗೆ ಅವ್ರ ಹತ್ರನೇ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಬ್ರೋ ಇದು? ಸರ್ 2010 ಸರ್ ಇದು. 2010 ಸೆಕೆಂಡ್ ಓನರ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್. ಎಷ್ಟು ರನ್ ಆಗಿದೆ ವೆಹಿಕಲ್? 92,000 ಡ್ರಿವನ್. 92. ಶೋರೂಮ್ ಹಿಸ್ಟ್ರಿ ಸಿಗುತ್ತಾ ಇದು? ಶೋರೂಮ್ ಇಷ್ಟೇ ಅವೈಲಬಿಲಿಟಿ ಇದೆ, ಚೆಕ್ ಮಾಡಿಸ್ತೀನಿ ಸರ್. ಅವೈಲಬಿಲಿಟಿ ಇದ್ರೆ ಅದು ಕೊಡಿಸ್ತೀನಿ. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? 16-17 ಕೊಡುತ್ತೆ. 16-17. ಹೌದು. ಓಕೆ, ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು. ಇತ್ತು 4 ಟೈರು ನಿಮ್ಗೆ 70-80% ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ನೀಟ್ ಆಗಿದೆ ಅಂತ ಹೇಳ್ತಾ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ನೀವು ಕೂಡ ಇಂಟರ್ವ್ಯೂ ಚೆಕ್ ಮಾಡೋದಾದ್ರೆ ಬ್ರೋ ಇದ್ರಲ್ಲಾದ್ರೆ ಏನೇನು ಫೀಚರ್ ಬರುತ್ತೆ ಸರ್? ಇದರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಕಂಪ್ನಿ ಫಿಟೆಡ್ ಏನೇನಿದೆ ಎಲ್ಲ ಐಟಮ್ ಇದೆ. ವೆಹಿಕಲ್ ಅಂತೂ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಓಕೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ನೀವು. ಇದು ಲೆದರ್ ಸೀಟ್ ಕೂಡ ಇದೆ. ಶೋರೂಮ್ ಅಲ್ಲಿ ಹೇಗ್ ಬಂತು, ಒರಿಜಿನೇಟ್ ಆಗಿದೆ. ಪೇಂಟ್ ಕೂಡ ಆಗಿಲ್ಲ, ಒಂಚೂರು ಡೆಂಟ್ ಆಗ್ಲಿ ಏನಾಗಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ವೆಹಿಕಲ್ ಇದ್ದಿದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಬ್ರೋ ನಮ್ಮ ವರ್ಷಕ್ಕೆ ಒಂದು ಬೆಸ್ಟ್ ಬಂಪರ್ ಪ್ರೈಸ್ ತಿಳಿಸಿ ಬ್ರೋ. ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ 2.5 ಹೇಳ್ತಿದ್ದಾರೆ. ನಿಮ್ ಕಸ್ಟಮರ್ ಕಡೆಯಿಂದ ಬಂದ್ರೆ 220 ಫೈನಲ್ ಮಾಡ್ಕೊಳ್ಳೋಣ. 2,50,000 ಹೇಳ್ತಿದ್ದೀರಾ? ಹೌದು, 2,20,000 ಫೈನಲ್ ಮಾಡ್ಕೊಳ್ಳೋಣ. 2,20,000 ರೂಪಾಯಿಗೆ ನಿಮ್ಗೆ 2010 ಸೆಕೆಂಡ್ ಓನರ್ ವೆಹಿಕಲ್ ಸಿಗ್ತದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಯಾರ್ಯಾರು ಐಟೆನ್ ಹುಡುಕ್ತಾ ಇದ್ರೆ ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಂದು ವಿಸಿಟ್ ಮಾಡಿ ಕೂತ್ ಮಾತಾಡಿ, ನೆಗೋಸಬಲ್ ಇದ್ದೇ ಇರುತ್ತೆ ಪ್ರತಿಯೊಂದು ವೆಹಿಕಲ್. ತಗೊಳ್ಳಿ ಸರ್. ಯಾವ ಗಾಡಿ ಸರ್ ಇದು? ಇದು Hyundai i20 2009 ಮಾಡಲು, ಸಿಂಗಲ್ ಓನರು, 92,000 ಹೊಡೈತೆ. ಪಿನ್ ಟು ಪಿನ್ ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ? ಹೌದು. ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಇದು 92,000 ಹೊಡಿದಿದ್ದು. 92. ಇದ್ರಲ್ಲಿ ಬಂದು ಏನೇನು ಫೀಚರ್ ಬರುತ್ತೆ? AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಬರ್ತದೆ. ಆಮೇಲೆ ನಿಮಗೆ ಬೇರೆ ಏನು ಬರಲ್ಲ. ಆಟೋಮೆಟಿಕ್ಕು, ಸೆಂಟ್ರಲ್ ಹಾಕಿದೆ. ಗಾಡಿ ನೋಡಿದ್ರು ನೀವು ಕೂಡ ತುಂಬಾ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ, i20 ತುಂಬಾ ಜನ ಇಷ್ಟಪಡೋಂಥ ವೆಹಿಕಲ್. ಟೈರ್ ಕೂಡ ನಿಮ್ಗೆ 4 ಟೈರ್ ಬಂದು ಅಪೋಲೋ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ, ಸಿಲ್ವರ್ ಕಲರು, ತುಂಬಾನೇ ನೀಟ್ ಆಗಿದೆ. ಇದರಲ್ಲೂ ಕೂಡ ಫೀಚರ್ ಬಂದು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಕಲಿಯೋದು ತುಂಬಾ ಒಳ್ಳೆ ವೆಹಿಕಲ್. ಲೆದರ್ ಸೀಟ್ ಕೂಡ ಇದೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 290 ಹೇಳ್ತಾ ಇದೀವಿ. ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. 2,90,000 ಹೇಳ್ತಿದ್ದೀರಾ ಸರ್? ಒಂದು ಫೈನಲ್ ಪ್ರೈಸ್ ಆದ್ರೆ ಎಷ್ಟು ಹೇಳ್ತೀರಾ ಇದು? ಸರ್ ಇದು ಬಂದು ನಿಮಗೆ 275 ರೇಂಜ್ ಅಲ್ಲಿ ಕೊಡ್ತೀನಿ. 275ಗೆ ಫೈನಲ್ ಮಾಡ್ಕೊಡ್ತೀರಾ? ಓಕೆ ಸರ್.
ಮತ್ತೊಂದು ಇಲ್ಲಿ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ನೋಡ್ತಾ ಇರ್ಬೋದು. K03 ಬ್ಯಾಂಗ್ಳೂರ್ ವೆಹಿಕಲ್. ವ್ಯಾಗನರ್ ಅಂತಂದ್ರೆ ಫ್ಯಾಮಿಲಿಗೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಯಾವ ಮಾಡಲ್ ಸರ್ ಇದು? ಇದು 2019 ಸಿಂಗಲ್ ಓನರ್, 19 ಸಿಂಗಲ್ ಓನರ್, VXI ಆಪ್ಷನಲ್ ಅಂತ. ಓಕೆ, 2 ಏರ್ ಬ್ಯಾಗ್ಸ್ ಬರ್ತದೆ, ABS ಬರ್ತದೆ, ಆಮೇಲೆ AC ಬರ್ತದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರ್ತದೆ. ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು? 57,000 ಓಡಿದೆ. 55,000 ಓಡಿದೆ. ಗಾಡಿ ನೋಡ್ಬೋದು ನೀವು, ಸಿಲ್ವರ್ ಕಲರ್ ವೆಹಿಕಲ್. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಫ್ಯಾಮಿಲಿಗೂ ತುಂಬಾ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಸರ್ ಏನೇನು ಫೀಚರ್ ಬರುತ್ತೆ ಇದರಲ್ಲಿ? ಸರ್ AC ಬರ್ತದೆ, ಪವರ್ ಸ್ಟೇರಿಂಗ್ ಬರ್ತದೆ, ಆಮೇಲೆ ಪವರ್ ವಿಂಡೋ ಬರ್ತದೆ, ಏರ್ ಬ್ಯಾಗ್ ಬರ್ತದೆ, ABS ಬರ್ತದೆ ಸರ್. ಶೋರೂಮ್ ಅಲ್ಲಿ ಹೇಗೆ ಬಂತು ಗಾಡಿ ಹಾಗೆ ಇದೆ, ನೀಟ್ ಆಗಿ ತುಂಬಾ ಕ್ಲಾಸಿಕ್ ಆಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ, ಲೆದರ್ ಸೀಟ್ ಕೂಡ ಇದೆ. ಕಂಪ್ನಿಲಿ ಹೇಗೆ ಬಂತು ಫಿಟ್ಟೆಡ್ ಹಾಗೆ ಕೂಡ ಇದೆ. ಟೈರ್ ಕೂಡ ನೀವು ನೋಡೋದಾದ್ರೆ 70-80% ಟೈರ್ ಇದೆ. ಫೈಲರ್ಸ್ ಇದೆ. ಓಕೆ, ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಫೈನಲ್ ಬಂದಿದ್ದು ಸರ್ 490 ರೇಂಜಲ್ಲಿ ಆಗುತ್ತೆ ಸರ್. 490 ಫೈನಲ್ ಆಗುತ್ತೆ. 50,000 ಕೊಟ್ರೆ ಲೋನ್ ಆಗುತ್ತೆ. ಬರೀ 50,000 ಕೊಟ್ರೆ ಇದು ಲೋನ್ ಗಾಡಿ ಸಿಗುತ್ತೆ. ಇನ್ ಮಿಕ್ಕಿದ್ದು ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಕೊಡ್ತೀನಿ. 4,90,000 ಹೇಳ್ತಾ ಇದಾರೆ. 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಕಾರು ಕೂಡ ನಿಮ್ಗೆ ಲೋನ್ ಅಲ್ಲಿ ಅವ್ರ ಕಾರ್ ಶೋರೂಮ್ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿ ಅಂತ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ವೆಹಿಕಲ್. 04 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಯಾವ ಕಾರ್ ಸರ್ ಇದು? ಇದು ಹೋಂಡಾ ಸಿಟಿ 2017 ಸಿಂಗಲ್ ಓನರ್, 1,05,000 ಓಡಿದೆ. ಫುಲ್ ಶೋರೂಮ್ ಮೇಂಟೆನೆನ್ಸ್. ಇದು ಕೂಡ ಶೋರೂಮ್ ಸಿಗುತ್ತೆ. ವಿತ್ ಸನ್ ರೂಫ್ ಬರ್ತದೆ. ವಿತ್ ಸನ್ ರೂಫ್ ಕೂಡ ಬರುತ್ತೆ, ವಿತ್ ಮ್ಯಾಗ್ವಿಲ್ ಕೂಡ ಇದೆ, ನೀವು ಕೂಡ ನೋಡ್ಬೋದು. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಏನೇನು ಫೀಚರ್ ಬರುತ್ತೆ ಸರ್ ಇದು? ಸರ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರ್ತದೆ, ಏರ್ ಬ್ಯಾಗ್ ಬರ್ತದೆ, ABS ಬರ್ತದೆ, 4 ಪವರ್ ವಿಂಡೋಸ್ ಬರ್ತದೆ, ಆಮೇಲೆ ನಿಮಗೆ ಸನ್ ರೂಫ್ ಬರ್ತದೆ. ಸರ್ ಇದು ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್. ಮೈಲೇಜ್ ಎಲ್ಲ ಏನ್ ಕೊಡುತ್ತೆ? ಮೈಲೇಜ್ ಎಲ್ಲ ಬರ್ತದೆ 14 ಇಂದ 15 ಬರ್ತದೆ ಸರ್. 14 ಇಂದ 15 ಕೊಡುತ್ತೆ. ಗಾಡಿ ಕೂಡ ನೀವು ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡೋದಾದ್ರೆ ಲೆದರ್ ಸೀಟ್ ಇದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಫೈನಲ್ ಬಂದು 7 ಲಕ್ಷ ಕೊಡ್ತೀವಿ ಸರ್. 7.5. ಇದಕ್ಕಾದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಇದಕ್ಕೆ 1.5 ಲಕ್ಷ ಬೇಕು ಸರ್. 6 ಲಕ್ಷ ಲೋನ್ ಆಗುತ್ತೆ. ಹೌದಾ? ಇನ್ನು ಮಿಕ್ಕಿದ ಲೋನ್ ಕೂಡ ಮಾಡ್ಕೊಡ್ತೀರಾ? ಇದು VX. ಮತ್ತೊಂದು ಇಲ್ಲಿ Hyundai i10 ಕೂಡ ನೋಡ್ತಾ ಇರ್ಬೋದು. K03 ಬ್ಯಾಂಗ್ಳೂರ್ ವೆಹಿಕಲ್. ಅವಾಗ ಒಂದು ರೆಡ್ ಕೂಡ ತೋರಿಸಿದ್ವಿ. ರೆಡ್ ಬೇಕಾದ್ರೆ ರೆಡ್ ತಗೋಬಹುದು, ವೈಟ್ ಬೇಕಾದ್ರೆ ವೈಟ್ ತಗೋಬಹುದು. ಇವ್ರ ಶೋರೂಮ್ ಅಲ್ಲಿ 2 ಕಾರು ಇದಾವೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? 2008 ಸೆಕೆಂಡ್ ಓನರ್. ಇದು ಬೇಸಿಕ್ ಅಂದ್ರೆ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಮೈಲೇಜ್ ಎಲ್ಲ 18 ಬರ್ತದೆ ಸರ್. 18. ಟೈರ್ ಕೂಡ ನೋಡ್ಬೋದು ಕಂಡೀಷನ್ ನಿಮ್ಗೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತೀವಿ. ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, AC 2 ಪವರ್ ವಿಂಡೋ ಬರುತ್ತೆ ಅನ್ಸುತ್ತೆ. ಇದು 2 ಪವರ್ ವಿಂಡೋ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ i10 ತುಂಬಾ ಜನ ಇಷ್ಟಪಡೋಂಥದ್ದು. ಇದು ಕೂಡ ಗಾಡಿ ನಿಮ್ಗೆ ತುಂಬಾ ಅಷ್ಟೇ ಚೆನ್ನಾಗಿದೆ. ಯಾವ್ದು ಕೂಡ ಡೆಂಟ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಯಾವ್ದು ಇಲ್ಲ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಕೋಟಿಂಗ್ ಮಾಡ್ತಿದ್ದೀರಾ ಇದು? ಫೈನಲ್ ಬಂದು 175 ಆಗುತ್ತೆ. 175 ಫೈನಲ್ ಮಾಡ್ಕೊಡ್ತೀರಾ? 175 ಗೆ ನಿಮ್ಗೆ ವೈಟ್ ಕಲರ್ i10 ಸಿಗ್ತಾ ಇದೆ. ಬ್ಯಾಂಗ್ಳೂರ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ನೋಡಿದ್ರೆ ಯಾರ್ಯಾರು i10 ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ ವಿಸಿಟ್ ಮಾಡಿ ಎದುರುಗಡೆ ಕೂತ್ ಮಾತಾಡಿದ್ರೆ ಒಂದು ಬೆಸ್ಟ್ ಕಾರ್ ತಗೋಬಹುದು ಅಂತ ಹೇಳ್ತೀವಿ. ಮತ್ತೊಂದು i10 ಕೂಡ ನೋಡಬಹುದು. K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್? ಇದು ಆಟೋಮೆಟಿಕ್ 2010 ಸಿಂಗಲ್ ಓನರ್, 46,000 ಓಡಿದೆ. ಸ್ಪೋರ್ಟ್ಸ್ ಇದು ಬಂದು ಫೈನಲ್ ಬಂದು 275 ಆಗುತ್ತೆ. 275 ಆಗುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬ್ಲೂ ಕಲರ್ ಟೈರ್ ಕಂಡೀಷನ್ ಆದ್ರೆ ನಿಮ್ಗೆ ಇದು ಒಂದು 60 ಇಂದ 70% ಟೈರ್ ಇದೆ. ಇದು ಕೂಡ ಅಷ್ಟೇ, ನಿಮ್ಗೆ ಎಲ್ಲೂ ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಇವ್ರ ಹತ್ರ ಪ್ರತಿಯೊಂದು ವೆಹಿಕಲ್ ತುಂಬಾ ನೀಟಾಗಿ ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್, ಕಂಪ್ನಿ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಏರ್ ಬ್ಯಾಗ್ ಇಲ್ಲ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಫೈನಲ್ ಬಂದು 275 ಆಗುತ್ತೆ ಸರ್. 275 ಸರ್ ಇದು ಲೋನ್ ಆಗುತ್ತಾ? ಇದು ಲೋನ್ ಆಗಲ್ಲ. 10 ಆಗಲ್ಲ. 12 ಮೇಲೆ ಲೋನು. 275 ಫೈನಲ್ ಆಗುತ್ತೆ ಇದು. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಸರ್ ಇದು? 2013 ಸಿಂಗಲ್ ಓನರ್, 1,05,000 ಓಡಿದೆ. ಫುಲ್ ಶೋರೂಮ್ ಮೇಂಟೆನೆನ್ಸ್. ಓಕೆ. ಇದು ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್? ಮೈಲೇಜ್ ಎಲ್ಲ ಒಂದು 20 ಇಂದ 22 ಬರುತ್ತೆ. 20 ಇಂದ 22. ಅಂದ್ರೆ ಇದು ಡೀಸೆಲ್? ಇದು ಡೀಸೆಲ್. ಓಕೆ. TTI ಅಂದ್ರೆ ಡೀಸೆಲ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? 1,05,000. 1,05,000 ಓಡಿದೆ.
ಗಾಡಿ ಕೂಡ ಯಾರು ಸ್ವಿಫ್ಟ್ ಡೀಸೆಲ್ ವೆಹಿಕಲ್ ಹುಡ್ತಾ ಇದ್ರಿ, ರೋಡ್ ಗ್ರಿಪ್ ತುಂಬಾನೇ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾರೆ. ಟೈರ್ ಕೂಡ ನೋಡಬಹುದು ನಿಮಗೆ 60-70% ಟೈರ್ ಇದೆ. ಸಿಲ್ವರ್ ಕಲರ್ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಇದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಫೈನಲ್ ನಿಮಗೆ 465 ಆಗುತ್ತೆ ಸರ್. 465ಗೆ ಫೈನಲ್ ಡೆಡ್ ಫೈನಲ್ ಹೇಳ್ಬಿಡ್ತಾರೆ. ಸರ್ ಇವಾಗ ಇದಕ್ಕೆ ಲೋನ್ ಆದ್ರೆ ಎಷ್ಟು ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? ನಿಮಗೆ ಡೌನ್ ಪೇಮೆಂಟ್ ಒಂದು 70,000-80,000 ಲೋನ್ ಆಗುತ್ತೆ ಸರ್. ಬರೀ 70,000-80,000 ಕೊಟ್ರೆ ನಿಮ್ಗೆ ಮಿಕ್ಕಿದ ಲೋನ್ ಕೂಡ ಮಾಡ್ಕೊಡ್ತೀರಾ? ನಾವೇ ಮಾಡ್ಕೊಡ್ತೀವಿ. ಯಾರೇ ಸ್ವಿಫ್ಟ್ ಹುಡುಕ್ತಾ ಇದ್ರಿ ಡೀಸೆಲ್ ವೆಹಿಕಲ್, ಗಾಡಿ ತುಂಬಾನೇ ಚೆನ್ನಾಗಿದೆ. 70,000-80,000 ರೂಪಾಯಿ ನಿಮ್ಗೆ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಕೂಡ ಅವ್ರ ಶೋರೂಮ್ ಕಡೆಯಿಂದಾನೆ ಮಾಡಿಸ್ಕೊಡ್ತಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ನೀವು ಕೂಡ ನೋಡಿದ್ರಿ. ಯಾರ್ಯಾರು ಸ್ವಿಫ್ಟ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ. ಸರ್ ಇದೆ ಸರ್ ವೆಹಿಕಲ್ ಇದು ಫೋರ್ಡ್ ಫಿಗೋ. ಓಕೆ, ಮಿಡಲ್ ವರ್ಷನ್ 2011 ಥರ್ಡ್ ಓನರ್. 1,39,000 ಓಡಿದೆ. ಫುಲ್ ಶೋರೂಮ್ ಮೇಂಟೆನೆನ್ಸ್. ಇದು ಫೈನಲ್ 185 ಹೇಳಿ. 185 ಫೈನಲ್ ಮಾಡ್ಕೊಡ್ತೀರಾ? ಇದ್ರಲ್ಲಾದ್ರೆ ಏನೇನ್ ಫೀಚರ್ ಬರುತ್ತೆ ಸರ್? AC ಪವರ್ ಸ್ಟೀರಿಂಗ್ ಬರುತ್ತೆ. ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಫ್ರಂಟ್ ಮಾತ್ರ ಬರುತ್ತೆ 2 ಪವರ್ ವಿಂಡೋ. ಗಾಡಿ ಕೂಡ ನೋಡ್ತಾ ಇರ್ಬೋದು ತುಂಬಾನೇ ಇದು ಕೂಡ ಅಷ್ಟೇ. ಇದ್ರಲ್ಲಿ ಅವ್ರು ಹೇಳ್ದಂಗೆ ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್, ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಮೈಲೇಜ್ ಎಲ್ಲ ಇದು ಏನ್ ಕೊಡುತ್ತೆ ಸರ್? 20-22 ಬರುತ್ತೆ. 20-22 ತನಕ ಮೈಲೇಜ್ ಕೊಡುತ್ತೆ. ಫ್ಯಾಮಿಲಿಯವರು ಡೀಸೆಲ್ ವೆಹಿಕಲ್ ತುಂಬಾನೇ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಲಾಂಗ್ ಇರೋರಿಗೆ ಓಡಾಡಕ್ಕೆ ತುಂಬಾನೇ ಒಳ್ಳೆ ವೆಹಿಕಲ್ ಅಂತ. ಇದ್ರ ಬಗ್ಗೆ ಕೂಡ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನ್ ಕೋಟಿಂಗ್ ಮಾಡ್ತೀರಾ ಸರ್? ಫೈನಲ್ ಬಂದು 185 ಆಗುತ್ತೆ ಸರ್. 1,85,000 ರೂಪಾಯಿ ಫೈನಲ್ ಮಾಡ್ಕೊಟ್ಬಿಡ್ತೀರಾ? ಓಕೆ. ಮತ್ತೊಂದು ಇಲ್ಲಿ ಸ್ಯಾಂಟ್ರೋ ಕೂಡ ನೋಡ್ತಾ ಇರ್ಬೋದು. ಸ್ಯಾಂಟ್ರೋ ತುಂಬಾ ಜನ ಸ್ಯಾಂಟ್ರೋ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಇಲ್ಲೂ ಕೂಡ ಇವ್ರ ಶೋರೂಮ್ ಅಲ್ಲಿ ಒಂದು ಸ್ಯಾಂಟ್ರೋ ಕೂಡ ಇದೆ. K02 ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2010 ಸಿಂಗಲ್ ಓನರ್. ನಿಮಗೆ 75,000 ಓಡಿದೆ. 75. ಸರ್ ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಹೌದು. ಎಷ್ಟು ರನ್ ಆಗಿದೆ ಅಂದ್ರೆ ಇದು? 75,000 ಓಡಿದೆ. 75. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ನಿಮಗೆ 230 ಹೇಳ್ತಾರೆ. ಫೈನಲ್ ಒಂದು 215 ರೇಂಜಲ್ಲಿ ಆಗುತ್ತೆ. ಯಾವ ಮಾಡಲ್ ಹೇಳಿದ್ರಿ? 2010. 230 ಹೇಳ್ತಿದ್ದೀರಾ. 2,15,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಗಾಡಿ ಕೂಡ ನೋಡ್ಬೋದು 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಶೋರೂಮ್ ಪೇಂಟ್ ಏನಿದೆ ಒರಿಜಿನಿಟಿ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಇದೆ, AC ಇದೆ, ಫೈಲರ್ಸ್ ಬರ್ತದೆ, ಬ್ಯಾಕ್ ಫೈಲರ್ಸ್ ಬರುತ್ತೆ. ಗಾಡಿ ಕೂಡ ಅಷ್ಟೇ ನೀಟಾಗಿದೆ, ತುಂಬಾ ಕ್ಲಾಸಿಕ್ ಆಗಿದೆ ವೆಹಿಕಲ್. ನೀವು ಕೂಡ ನೋಡ್ತಿದ್ದೀರಾ. ಒಂದು ಬೆಸ್ಟ್ ಪ್ರೈಸ್ ತಿಳಿಸಿದ್ದಾರೆ 2,15,000 ರೂಪಾಯಿಗೆ. ಯಾರ್ಯಾರು ಸ್ಯಾಂಟ್ರೋ ಹುಡುಕ್ತಾ ಇದ್ರಿ ಈ ಶೋರೂಮ್ ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಕೇಳ್ಕೊತೀನಿ. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಇದು ನಿಸಾನ್ ಟೆರನ್. ಓಕೆ, 2014 ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು ವೆಹಿಕಲ್? 82,000 ಓಡಿದೆ. 82. ಡೀಸೆಲ್ ಇದು? ಡೀಸೆಲ್. ಏನು ಮೈಲೇಜ್ ಕೊಡುತ್ತೆ ಸರ್ ಇದು ವೆಹಿಕಲ್? ನಿಮಗೆ ಒಂದು 16-17 ಬರ್ತದೆ. 16-17. ಇದು ಕೂಡ ನೋಡ್ತಾ ಇರ್ಬೋದು 4 ಟೈರ್ ವಿತ್ ಮ್ಯಾಗ್ವಿಲ್ ಕೂಡ ಸಿಗುತ್ತೆ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದರಲ್ಲೂ ಕೂಡ ನಿಮಗೆ ಫೀಚರ್ ಹೇಳೋದಾದ್ರೆ ಸರ್ ಏನೇನು ಫೀಚರ್ ಬರುತ್ತೆ ಸರ್ ಇದು? ಸರ್ AC ಬರ್ತದೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರ್ತದೆ, ಏರ್ ಬ್ಯಾಗ್ ಬರ್ತದೆ, ABS ಬರ್ತದೆ, ಬ್ಯಾಕ್ ವೈಪರ್ ಬರ್ತದೆ, ಡಿಫಾಗರ್ ಬರ್ತದೆ, ಫೈಲರ್ಸ್ ಬರ್ತದೆ. ತುಂಬಾನೇ ಫೀಚರ್ ಇದೆ ಅಂತ ಹೇಳ್ಬೋದು. ಫುಲ್ ಟಾಪ್ ಎಂಡ್ ಗಾಡಿ ಕೂಡ ನೋಡ್ತಾ ಇರ್ಬೋದು ಕುತ್ಕೊಳ್ಳೋರಿಗೆ ಎಷ್ಟು ಸ್ಪೇಸ್ ತುಂಬಾನೇ ಚೆನ್ನಾಗಿದೆ ಅಂತ. ಗಾಡಿ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ ಇದೆ. ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಾಲಿಟಿ ಆಗಿದೆ. ಯಾರು ಹುಡುಕ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ಯಾರ ಹತ್ರ ತಿಳ್ಕೊಳ್ಳೋಣ ಏನ್ ಕೋಟಿಂಗ್ ಅಂತ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಸರ್ ಫೈನಲ್ 5,60,000 ರೂಪಾಯಿ ಕೊಡ್ತೀವಿ ಸರ್. 5,60,000 ರೂಪಾಯಿ ಫೈನಲ್. ಓಕೆ ಸರ್. ಸರ್ ಇದೇ ಸರ್ ವೆಹಿಕಲ್? ಸರ್ ಇದು ಬ್ರಿಜಾ. ಓಕೆ, 2017 ಸೆಕೆಂಡ್ ಓನರ್. 1,53,000 ಓಡಿದೆ. VDI. ಓಕೆ, K09 ಮೈಸೂರು ವೆಹಿಕಲ್. ಸರ್ ಇದ್ರ ಏನೇನು ಫೀಚರ್ ಬರುತ್ತೆ ಇದು? ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರ್ತದೆ, ಪವರ್ ವಿಂಡೋ ಬರ್ತದೆ, ಏರ್ ಬ್ಯಾಗ್ ಬರುತ್ತೆ, ABS ಬರ್ತದೆ. ಪ್ರತಿಯೊಂದು ಬರುತ್ತೆ. ಗಾಡಿ ಕೂಡ ನೋಡ್ಬೋದು ಶೋರೂಮ್ ಮೇಂಟೆನೆನ್ಸ್ ಹೇಗಿದೆ, ಒರಿಜಿನಾಲಿಟಿ ಆಗೇ ತಂದು ನಿಲ್ಸಿದ್ದಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಅವರೇ ಕೂಡ ಫೀಚರ್ ಕೂಡ ತಿಳಿಸ್ಕೊಟ್ರು. ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಹತ್ರ ತಿಳ್ಕೋಣ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಫೈನಲ್ ಬಂದು ನಿಮಗೆ ಒಂದು 7.5 ಲಕ್ಷಕ್ಕೆ ಆಗುತ್ತೆ. 7.5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಟ್ಬಿಡ್ತೀರಾ? ಲೋನ್ ಅಂದ್ರೆ ಇವಾಗ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? IT ಇದ್ರೆ ನಿಮ್ಗೆ ಒಂದು 1 ಲಕ್ಷ ಇಟ್ಕೊಂಡ್ರೆ ಸಾಕು ಸರ್. 1 ಲಕ್ಷ ಮಾಡಿದ್ರೆ ಇನ್ ಮಿಕ್ಕಿದ್ದು ಲೋನ್ ಆಗುತ್ತೆ. 6 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. IT ಇರಬೇಕು. ಓಕೆ ಓಕೆ. K09 ಮೈಸೂರು ವೆಹಿಕಲ್. ಮೈಸೂರಲ್ಲಿ ಇರೋರು ಯಾರ್ಯಾರು ಈ ಕಾರ್ ಹುಡುಕ್ತಾ ಇದ್ರಿ ಇವ್ರು ಶೋರೂಮ್ ಅಲ್ಲಿ ಇದೆ. ಒಂದು ಬೆಸ್ಟ್ ಕಾರು ಶೋರೂಮ್ ಅಲ್ಲಿ ಹೇಗಿತ್ತು ಹಾಗೆ ತಂದು ನಿಲ್ಸರಾಗಿದೆ. ತುಂಬಾನೇ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು. K04 ಬ್ಯಾಂಗ್ಳೂರ್ ವೆಹಿಕಲ್, ಗ್ರೇ ಕಲರ್. ಫ್ಯಾಮಿಲಿಯವರು ತುಂಬಾ ಜನ ಗ್ರೇ ಕಲರ್ ತುಂಬಾ ಇಷ್ಟಪಡುವಂತ ವೆಹಿಕಲ್. ಸರ್ ಯಾವ ಮಾಡಲ್ ಸರ್ ಇದು? ಇದು 2014 ಸಿಂಗಲ್ ಓನರ್. 88,000 ಓಡಿದೆ. ಫುಲ್ ಶೋರೂಮ್ ಮೇಂಟೆನೆನ್ಸ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ XI ಮಿಡ್ಲ್ ವರ್ಷನ್. ಓಕೆ, ಪೆಟ್ರೋಲ್ ಆದ್ರೆ ಏನ್ ಮೈಲೇಜ್ ಕೊಡುತ್ತೆ? ಇದು 18 ತನಕ ಬರ್ತದೆ. 18 ತನಕ ರೀಚ್ ಆಗುತ್ತೆ.
ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಾ ಇದು? ಸಿಗುತ್ತೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್. ಫೈನಲ್ ಬಂದು 480 ಕೊಡ್ತೀನಿ ಸರ್. 4,80,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಾ. ಗಾಡಿ ಕೂಡ ನೀವು ಇದು ಕೂಡ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಗ್ರೇ ಕಲರ್ ತುಂಬಾ ಇಷ್ಟಪಡುವಂತ ವೆಹಿಕಲ್ ಇದು. ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. VXI ಏರ್ ಬ್ಯಾಗ್ ಬರಲ್ಲ ಇದ್ರಲ್ಲಿ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದು ಪ್ರೈಸ್ ತಿಳಿಸ್ಕೊಟ್ರು. ಏನಂತ ಪ್ರೈಸ್? ಫೈನಲ್ 480 ಆಗುತ್ತೆ. 4,80,000 ರೂಪಾಯಿಗೆ ನಿಮ್ಗೆ ಸುಜುಕಿದು ಪೆಟ್ರೋಲ್ ಗಾಡಿ 80,000 ಕೊಟ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಓಕೆ ಸರ್. K53 ಬ್ಯಾಂಗ್ಳೂರ್ ವೆಹಿಕಲ್. ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಾ ಇರ್ಬೋದು. ಅವಾಗಲೇ ಒಂದು ಸಿಲ್ವರ್ ಕಲರ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಡ್ವಿ. ಫ್ಯಾಮಿಲಿ ತುಂಬಾನೇ ಒಳ್ಳೆ ವೆಹಿಕಲ್ ಅಂತ ಹೇಳ್ದ. ಸ್ಪೇಸಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. 2011 ಥರ್ಡ್ ಓನರ್, 1 ಲಕ್ಷ ಓಡಿದೆ. LXI AC ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋ ಬರ್ತದೆ. ಓಕೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 2011. ಹಾಗಾದ್ರೆ ಲೋನ್ ಆಗಲ್ಲ ಇದಕ್ಕೆ? ಲೋನ್ ಆಗಲ್ಲ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಫೈನಲ್ ಬಂದು 220 ಕೊಟ್ಬಿಡೋಣ. 2,20,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. ಯಾರ್ಯಾರು ವ್ಯಾಗನರ್ ಹುಡುಕ್ತಾ ಇದ್ರೆ ಎರಡು ಕಲರ್ ಇದೆ ಇವರು ಶೋರೂಮ್ ಅಲ್ಲಿ. ಒಂದು ಸಿಲ್ವರ್ ಇದೆ, ಒಂದು ರೆಡ್ ಮೆರೂನ್ ಇದೆ. ಇದು ತುಂಬಾನೇ ಚೆನ್ನಾಗಿದೆ ಗಾಡಿ. ಫೈನಲ್ ಪ್ರೈಸ್ ತಿಳಿಸ್ಕೊಂಡಿದ್ದಾರೆ ಅವರು 2,20,000. 2,20,000 ರೂಪಾಯಿಗೆ ನಿಮಗೆ ವ್ಯಾಗನರ್ ಸಿಗ್ತದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಟೈರ್ ಕೂಡ ನೀವು ನೋಡ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ ನಿಮಗೆ ಒಂದು ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೇ ರೀತಿ ಇಲ್ಲ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾರ್ಯಾರು ವ್ಯಾಗನರ್ ಹುಡುಕಿದ್ರೆ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ. ಮತ್ತೊಂದು ಇಲ್ಲಿ ಪೋಲೋ ಗಾಡಿ ನೋಡ್ತಾ ಇರ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಇದು 2012 ಸೆಕೆಂಡ್ ಓನರ್, 1,18,000 ಫುಲ್ ಸ್ಟೋರ್ ಮೇಂಟೆನೆನ್ಸ್. ಓಕೆ. ಯಾವ ವೆಹಿಕಲ್ ಹೇಳಿ ಇದು? ಇದು ಬಂದು ಟ್ರೆಂಡ್ ಲೈನ್ ಪೋಲೋ. ಇದ್ರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್ ಬರ್ತದೆ, ಪವರ್ ವಿಂಡೋ ಬರ್ತದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ನಿಮ್ಗೆ ಟೈರ್ ಎಲ್ಲ ಒಂದು 60-70% ಟೈರ್ ಇದೆ. ವೈಟ್ ಕಲರ್ ತುಂಬಾ ಜನ ಸೆಲೆಕ್ಟ್ ಮಾಡೋಂಥ ವೆಹಿಕಲ್. ಗಾಡಿ ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ನೋಡಿ, ನಿಮಗೂ ತೋರಿಸ್ಕೊಡ್ತೀವಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕೂಡ ಇದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ತುಂಬಾ ಜನ GT ಪೋಲೋ ಆಂಪ್ ಊಫರ್ ಎಲ್ಲ ಇದೆ. ಆಂಪ್ ಊಫರ್ ಕೂಡ ಇದೆಯಂತೆ ಗಾಡಿಲಿ ವಿತ್ತು. ಯಾರು ತುಂಬಾ ಜನ ಪೋಲೋ ವೆಹಿಕಲ್ ಹುಡುಕ್ತಾ ಇದ್ರೆ ವೈಟ್ ಕಲರು. ಇದ್ರ ಕೂಡ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೋಣ ಈ ಗಾಡಿ ಬಗ್ಗೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ? ಫೈನಲ್ ಬಂದು 3.5 ಲಕ್ಷ ಕೊಟ್ಬಿಡ್ತೀವಿ. 3.5 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಸರ್ ಲೋನ್ ಆದ್ರೆ ಎಷ್ಟಾಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ ನಿಮ್ಗೆ 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀರಾ? ಅಲ್ಲಿ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬೇಕು ಅಷ್ಟೇ. ಯಾರು GT ಪೋಲೋ ಹುಡುಕ್ತಾ ಇದ್ರಿ, ವೈಟ್ ಕಲರ್ ಇವ್ರ ಶೋರೂಮ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. 2012 3.5 ಲಕ್ಷ ಹೇಳ್ತಿದ್ದಾರೆ. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ 2.5 ಲಕ್ಷ ರೂಪಾಯಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಗಾಡಿ ಅಷ್ಟೇ ಕ್ಲಾಸಿಕ್ ಇದೆ ಅಂತ. ವಿತ್ ಆಂಪ್ ಊಫರ್ ಇದೆ ಅಂತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಇವ್ರ ಶೋರೂಮ್ ಅಲ್ಲಿ ವಿಸಿಟ್ ಮಾಡಿ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು. ಇಷ್ಟೊತ್ತು ನೋಡಿದ್ರೆ ಇವ್ರ ಶೋರೂಮ್ ಅಲ್ಲಿ ಯಾವ ಕಾರು ಉತ್ತಮ ಬೆಲೆಯಲ್ಲಿ ಇತ್ತು ಅಂತ. ಇವ್ರ ಶೋರೂಮ್ಗೆ ಬರ್ಬೇಕಂದ್ರೆ ಇವ್ರು ಲೊಕೇಟೆಡ್ ಇವರೇ ತಿಳಿಸ್ಕೊಡ್ತಾರೆ. ಅಡ್ರೆಸ್ ಕೂಡ ಯಾರ್ಯಾರು ಫಸ್ಟ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಹೇಳ್ತಾ ಇವ್ರು ಲೊಕೇಟೆಡ್ ಕೂಡ ಇವ್ರ ಹತ್ರನೇ ಕೇಳ್ಕೋಣ. ಸರ್ ಯಾವ ಇಲ್ಲಿಗೆ ನಿಮ್ಮ ಶೋರೂಮ್ ಬರ್ಬೇಕಂದ್ರೆ ಅಡ್ರೆಸ್ ಸರ್ ತಿಳಿಸ್ಕೊಡಿ. RTO ಇದೆ, 09 RTO. ಹಳೆ ಕೋರ್ಟ್ ಇದೆ, ಆಪೋಸಿಟ್ ಡಬಲ್ ಪಾರ್ಕ್ ಆಪೋಸಿಟೇ ಇದೆ ನಿಮ್ಮ ಶೋರೂಮ್. ತಿಳಿಸ್ಕೊಟ್ಟಿದ್ದಾರೆ ಅವರೇ ಕೂಡ ಲೊಕೇಟೆಡ್. ಯಾರ್ಯಾರು ಒಂದು ನ್ಯೂ ಇಯರ್ಗೆ ಒಂದು ಬೆಸ್ಟ್ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರೆ ಇವ್ರ ಶೋರೂಮ್ ಒಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತಗೊಂಡೋಗಿ ಅಂತ ಹೇಳ್ತಾ ತಿಳಿಸ್ಕೊಡ್ತೀವಿ.